ಓಂ ನಮೋ ಭಗವತೆ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಹರಿ ಓಂ. ಪ್ರಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳು. ಹರಿ ಓಂ. ಇಂದಿನ ದಿವಸ ಬ್ರಹ್ಮಾಂಡದ ಚೇತನಾ ಸ್ವರೂಪವು ಯಾವ ರೀತಿ ಇರುತ್ತದೆ, ಆ ಚೇತನಾ ಸ್ವರೂಪಗಳಾವು ಹಾಗೂ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಕ್ಕಂಥ ಆ ಚೇತನಾ ಸ್ವರೂಪ ಯಾವುದು ಹೇಳಲು ನಾನು ಇಷ್ಟಪಡುತ್ತೇನೆ. ವಿಷ್ಣು ವಿಕ್ರಮಣಮಸಿ, ವಿಷ್ಣು ವಿಕ್ರಾಂತಮಸಿ, ವಿಷ್ಣು ಕ್ರಾಂತಮಸಿ. ಈ ಮೂರು ಸ್ವರೂಪಗಳು ಹೇಗಿರುತ್ತವೆ? ಪರಮಾತ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿ ಜಡ ಮತ್ತು ಚೇತನ ಸ್ವರೂಪವನ್ನು ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡು ಶಾಲಿಯಾಗಿದ್ದಾನೆ. ಹಾಗಂದರೆ ಬ್ರಹ್ಮಾಂಡವನ್ನು ಸೃಷ್ಟಿ ಜಡ ಮತ್ತು ಸಕಲ ಜೀವರಾಶಿಗಳನ್ನು ಸೃಷ್ಟಿಸಿದೆ. ತನ್ನ ತತ್ವ ನಿಯಮಗಳಿಂದ ಎಲ್ಲವುದೂ ಕೂಡ ಅವನಿಗನುಸಾರವಾಗಿ ನಡೀತಕ್ಕಂಥದ್ದು. ಹಾಗಾಗಿ ಅದನ್ನು ಸೃಷ್ಟಿಸಿ ಅದರಲ್ಲಿ ವಿಜಯಶಾಲಿಯಾಗಿದ್ದಾನೆ ಪರಮಾತ್ಮ ಎಂಬುದಾಗಿ. ತದನಂತರ ವಿಷ್ಣು ವಿಕ್ರಾಂತಮಸಿ, ಪರಮಾತ್ಮನು ಸೃಷ್ಟಿಸಿದ ಗ್ರಹೋಪಗ್ರಹಗಳು ಎಂದರೆ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಪರಮಾತ್ಮನ ಗತಿ ಅಂದರೆ ನಡೀತಕ್ಕ ಚಲಿಸತಕ್ಕಂಥದ್ದು, ಗತಿ ಆಧಾರವಾಗಿ ಚಲಿಸುತ್ತವೆ. ಗ್ರಹೋಪಗ್ರಹಗಳು ಮಾತ್ರವಲ್ಲ, ಸಕಲ ಜೀವರಾಶಿಗಳು ಕೂಡ ಚಲನವಲನಗಳೆಲ್ಲವೂ ಕೂಡ ಅವನ ಗತಿಶೀಲತೆಯನ್ನೇ ಅವಲಂಬಿಸಿ ನಡೆಯುತ್ತವೆ ಎಂಬುದಾಗಿ. ತದನಂತರ ವಿಷ್ಣು ಕ್ರಾಂತಮಸಿ, ವ್ಯಾಪಕನಾದ ಪರಮಾತ್ಮನು ತೇಜೋಮಯ, ಕ್ರಾಂತಮಸಿ ಅಂದರೆ ತೇಜೋಮಯ ಸ್ವರೂಪದಿಂದ ಬ್ರಹ್ಮಾಂಡವೇ ಬೆಳಗುತ್ತದೆ ಎಂಬುದಾಗಿ ತಿಳಿಯಬೇಕು. ಬ್ರಹ್ಮಾಂಡದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಆವರಿಸ್ಕೊಂಡಿದ್ದಾನೆ. ಆ ಗ್ರಹ ಈಗ ಇಡೀ ಬ್ರಹ್ಮಾಂಡವನ್ನೇ ಆವರಿಸ್ಕೊಂಡು ಸಕಲ ಜೀವರಾಶಿಗಳು ಹಾಗೆ ಆವರಿಸ್ಕೊಂಡಿದ್ದಾನೆ. ಹಾಗಾಗಿ ಈ ಮೂರು ಸ್ವರೂಪಗಳಿಂದ ಬ್ರಹ್ಮಾಂಡವನ್ನು ಕಾಪಾಡ್ತಾ ಇದ್ದಾನೆ. ಮೂರು ಸ್ವರೂಪಗಳು ಯಾವ ರೀತಿ ಬ್ರಹ್ಮಾಂಡದಲ್ಲಿ ಕೆಲಸವನ್ನು ಮಾಡುತ್ತವೆ ಎಂಬುದಾಗಿ ತಿಳಿಯೋಣ. ತ್ರಯಾಕೇಶಿನ ಋತಥಾ ವಿಚಕ್ಷತೆ ಸಂವತ್ಸರೇ ವಪತ ಏಕಯೇಷಾಂ ವಿಶ್ವಮನ್ಯೋ ಅಭಿಚೈತ್ಯ ಶಚಿಭೀದ್ರಾಜಿ ರೇಖಸ್ಯ ದದೃಶೇನಾರೂಪಂ. ಹಾಗಂದರೆ ತ್ರಯಕೇಶಿನ ಋತಥಾ ವಿಚಕ್ಷತೆ, ಈ ಮೂರು ರೂಪಗಳು ಋತುಗಳಿಗನುಸಾರವಾಗಿ ನಡೆಯುತ್ತವೆ. ಋತುಗಳೆಂದರೆ ಹೇಳಿದ್ದೀನಲ್ಲ, ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದೆಯೋ ವರ್ಷ ಋತು, ಆಶ್ವೀಜ ಕಾರ್ತಿಕೇಯೋ ಶರದ್ ಋತು, ಮಾಘಶ್ವರ ಪುಷ್ಯಯೋ ಹೇಮಂತ ಋತು, ಮಾಘ ಫಾಲ್ಗುಣಯೋ ಶಶಿಋತು. ಹೀಗೆ 6 ಋತುಗಳಿಗೆ ಅನುಸಾರವಾಗಿ ಅವು ಋತುಗಳನ್ನು ಮೂರೂ ಜ್ಯೋತಿರ್ಮಯ ಸ್ವರೂಪಗಳು ಸೇರಿ ಋತುಗಳನ್ನು ಪರಿವರ್ತನೆಯನ್ನು ಮಾಡ್ತವೆ. ಹಾಗಾದರೆ 3 ಋತುಗಳಲ್ಲಿ ಒಂದೊಂದು ಜ್ಯೋತಿ ಸ್ವರೂಪಗಳು ಒಂದೊಂದಿಗೆ ಏಷ ಏಕಾಂ ಸಂವತ್ಸರ ಒಪದೆ, ಇವುಗಳಲ್ಲಿ ಒಂದಾದದ್ದು ವರ್ಷದುದ್ದಕ್ಕೂ ಅಂಕುರಿಸಿದೆ. ವರ್ಷದುದ್ದಕ್ಕೂ ಅಂದರೆ ಇವಾಗ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಘಶ್ವರ ಪುಷ್ಯ ಮಾಘ ಫಾಲ್ಗುಣಯೋ, ಈ 12 ಋತುಗಳಿಗನುವಾಗಿ ಒಂದು ಕಿರಣವು ಗೊತ್ತಾಯ್ತು ಪರಮಾತ್ಮನ ಸ್ವರೂಪವು ನಡೆಯುತ್ತದೆ. ಇದರಿಂದ ಸಂವತ್ಸರಮೋಪತೆ ಎಂದರೆ ಒಂದು ವರ್ಷವು ಸೃಷ್ಟಿಸಲ್ಪಡುತ್ತದೆ. ತದನಂತರ ಅನ್ಯ ಶಚಿಭಿ ವಿಶ್ವ ಅಭಿಚೇಷ್ಟೆ, ಇನ್ನೊಂದು ಶಕ್ತಿಯು ವಿಶ್ವವನ್ನೇ ಪ್ರಕಾಶಗೊಳಿಸುತ್ತದೆ. ಯಾವುದು ಕ್ರಾಂತಮಸಿ ಇದೆಯೋ ಅದು ಬ್ರಹ್ಮಾಂಡವನ್ನೇ ಪ್ರಕಾಶಗೊಳಿಸುತ್ತದೆ. ಏಕಸ್ಯ ಧಾಜೀತ, ಇನ್ನೊಂದು ಪ್ರಬಲ ಶಕ್ತಿಯು ಕಂಡುಬರುತ್ತದೆ. ಆದರೆ ಅದು ಇವಾಗ ಕಂಡುಬರುತ್ತದೆ, ಆದರೆ ರೂಪವು ಕಾಣುವುದಿಲ್ಲ. ಇನ್ನೊಂದು ಹೇಗಾಗುತ್ತೆ ಅಂದರೆ ಪ್ರಬಲ ಶಕ್ತಿ ಅಂದರೆ ಗತಿಶೀಲವಾದದ್ದು. ನೀವೆಲ್ಲರೂ ನೋಡ್ತಿದ್ರಲ್ಲ, ಬೆಳಗ್ಗೆ ಸೂರ್ಯೋದಯವಾಗಿರುತ್ತೆ, ಮಧ್ಯಾಹ್ನ 12 ಗಂಟೆ ಆಗುತ್ತೆ, ಸಾಯಂಕಾಲ ಸಂಧ್ಯಾ. ಅದು ನಡೆದು ಬರ್ತಕ್ಕಂಥ ಗತಿಶೀಲೆಯು ನಿಮಗೆ ಯಾರಿಗೂ ಅದು ಕಾಣಿಸೋದಿಲ್ಲ. ಏನಂದರೆ ಆ ಪರಮಾತ್ಮನ ಸ್ವರೂಪ ಜ್ಯೋತಿರ್ಮಯ ಸ್ವರೂಪ ಧೂಮಗಳಿಂದ ಅದು ಆವರಿಸಲ್ಪಡ್ತಾ ಇರ್ತದೆ. ಯಾರಿಗೂ ಅವನು ಬಂದಂಥ ದಾರಿ, ನಾವು ಹೋಗ್ತೀವಲ್ಲ ದಾರಿ ಆಗಿದೆ ಹಾಗೆ ಕಾಣಿಸುವುದೇ ಇಲ್ಲ. ಈ ರೀತಿಯಾಗಿ ಆ ಸ್ವರೂಪವಿರ್ತಕ್ಕಂಥದ್ದು. ಈ ಸ್ವರೂಪಗಳು ಬ್ರಹ್ಮಾಂಡದಲ್ಲಿ ಇನ್ನೇನು ಮಾಡ್ತವೆ? ಹಾಗಾದರೆ ಭಗವಂತನ ಸೃಷ್ಟಿ ಸ್ಥಿತಿ ಲಯಕಾರಿಯುತ 3 ಸ್ವರೂಪಗಳು ಸದಾ ಸಂಭವಮಾನವಾಗಿದೆ. ಆಗಿತ್ತು ಇಲ್ಲ, ಪ್ರತಿ ದಿವಸಲೂ ಇರ್ತಕ್ಕಂಥ
ಇರ್ತಕ್ಕಂಥವು. ಇದರಲ್ಲಿ ಸೃಷ್ಟಿಯು ಕಾಲಾನುಸಾರವಾಗಿ ಆಗುತ್ತದೆ. ಸ್ಥಿತಿಯ ನಂತರವೂ ನಿರಂತರವೂ ನಡೆಯುತ್ತದೆ. ಸೃಷ್ಟಿಯನ್ನು ಕಾಪಾಡ್ತದೆ, ಬದುಕ್ತಕ್ಕಂಥ ನಿರಂತರವಾಗಿ ನಡೆಯುತ್ತದೆ. ಪ್ರಳಯಾಂಕರ ರೂಪವು ವೇಗಶಾಲಿಯಾಗುತ್ತೆ, ಅದೇ ಗತಿ ಗೊತ್ತಾಗುತ್ತದೆ. ಆದರೂ ರೂಪ ಪ್ರಳಯವೆಲ್ಲ ಆಗುತ್ತೆ. ಹೇಗೆ ಆಗುತ್ತೆ, ಏನೇನಾಗುತ್ತೆ, ಅದರ ರೂಪವು ನಮಗೆ ತಿಳಿಯಲು ಬರುವುದಿಲ್ಲ. ಹೀಗೆ ಪರಮಾತ್ಮನು ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದ ಚೇತನ ಸ್ವರೂಪವಾಗಿ ಹಾಗೂ ಸೃಷ್ಟಿ ಸ್ಥಿತಿ ಲಯದಲ್ಲಿ ವ್ಯಕ್ತವಾಗಿರುವಂಥ ಈ ಮೂರು ಸ್ವರೂಪಗಳು. ಹಾಗಾದರೆ ಇನ್ನೇನಾಗಿರುತ್ತೆ ಈ ಮೂರು ಸ್ವರೂಪಗಳು ತಿಳಿಯೋಣ. ತ್ರಿಪಾಧೂರ್ಧವುಧೈ ಪುರುಷಃ ಪಾದೋ ಅಸ್ಥೇಹ ಭವಾತ್ ಪುನಃ ತಥೋ ವಿಶ್ವವ್ಯಕ್ರಾಮತು ಸಾಶನಾನಶನೇ ಅಭಿ. ಹಾಗಂದರೆ ತ್ರಿಪಾದ ಈ ಪರಮಾತ್ಮನ ಮೂರು ಪಾದಗಳಿಂದ, ಪುರುಷ ಅಂದರೆ ವಿಷ್ಣುವಿನಿಗೆ ಪುರುಷ ಅಂತ ಹೇಳ್ತಕ್ಕಂಥದ್ದು. ಪಾಲಕನಾದ ಪರಮಾತ್ಮನು ಊರ್ಧ್ವ ಸರ್ವೋತ್ತಮವಾದ ಗ್ರಹೋಪಗ್ರಹಗಳುಳ್ಳ ಬ್ರಹ್ಮಾಂಡವನ್ನೇ ಮೇಲಕ್ಕೆ ಗೊತ್ತಾಯ್ತಾ ಎತ್ತಿ ಹಿಡಿದ್ದಾನೆ. ಬ್ರಹ್ಮಾಂಡವನ್ನೇ ಕೂಡ ಗೊತ್ತಾಯ್ತಾ. ನಾವೆಲ್ಲರೂ ಏನಂತಂದರೆ ಭೂಲೋಕದಲ್ಲಿ ಹೀಗೆ ನಾವು ಸ್ಥಿರವಾಗಿದ್ದೇವೆ, ಇನ್ನೇನು ಹೇಗಿಲ್ಲ ಅಂತೀವಿ. ಹಾಗೇನಿಲ್ಲ. ಇದು ಬ್ರಹ್ಮಾಂಡದ ಆಕಾಶ ಮಧ್ಯದಲ್ಲಿ ತೇಲಾಡ್ತಕ್ಕಂಥ ಒಂದು ವಿಷಯವಾಗಿದೆ. ಇದನ್ನೆಲ್ಲ ಗ್ರಹೋಪಗ್ರಹಗಳು ಕೂಡ ಬ್ರಹ್ಮಾಂಡದಲ್ಲಿ ತೇಲಾಡ್ತವೆ. ಈ ಒಂದು ಗ್ರಹೋಪಗ್ರಹಗಳನ್ನೇ ಪರಮಾತ್ಮನು ತನ್ನ ಮೂರು ಪಾದಗಳಿಂದ ಎಲ್ಲದನ್ನೂ ಕೂಡ ಎತ್ತಿ ಹಿಡಿದ್ದಾನೆ. ಅವನ ದಿವ್ಯ ಶಕ್ತಿಯಿಂದ ಎತ್ತಿ ಹಿಡಿದಿದ್ದಾನೆ. ಗೊತ್ತಾಯ್ತಾ. ಹಸ್ಯ ಅಂದರೆ ಆ ಪರಮಾತ್ಮನು ಪಾದ ಒಂದು ಅಂಶವು ಇಹ ಪುನಃ ಅಭವ, ಈ ಜಗತ್ತಿನಲ್ಲಿ ಮತ್ತೆ ಮತ್ತೆ ಉತ್ಪತ್ತಿ ಪ್ರಳಯ ಚಕ್ರದಂತೆ ಉಂಟಾಗುತ್ತದೆ. ಒಂದು ಪಾದವು ಇನ್ನೊಂದು ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡಿದ್ದಾವೆ. ಆ ಸೃಷ್ಟಿಯಲ್ಲಿ ಒಂದು ಪಾದವು ಉತ್ಪತ್ತಿ ಸೃಷ್ಟಿ ಪ್ರಳಯವನ್ನು ನೀಡ್ತಕ್ಕಂಥದ್ದು. ತಥಾ ಇದರ ನಂತರ ಶಾಸನಾನಶನಿ ಅಭಿ, ತಿನ್ನುವ ಚೇತನ ವಸ್ತುಗಳು, ತಿನ್ನಲಾರದ ಜಡವಸ್ತುಗಳು ಎರಡಲು ವಿಶ್ವ ಸರ್ವತ್ರ ವ್ಯಾಪನಾಗಿ ವ್ಯಕ್ರಾಮನೆ ವಿಶೇಷವಾಗಿ ಪ್ರಾಪ್ತನಾಗುತ್ತಾನೆ. ಪರಮಾತ್ಮ ಹೇಗೆ ಎಂದರೆ ತಿನ್ನಲಾರದ ಜಡವಸ್ತು, ಕಲ್ಲು ಒಣಗಿದ ಮರಗಳ ಹೋಗಿಬಿಡುತ್ತೆ. ಈ ಎರಡರಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ವಿಶೇಷವಾಗಿ ವ್ಯಾಪಿಸಿದವನು. ಹೀಗೆ ಬ್ರಹ್ಮಾಂಡವನ್ನು ಈ ಮೂರು ಸ್ವರೂಪಗಳು ಕೂಡ ಬ್ರಹ್ಮಾಂಡವನ್ನು ಎತ್ತಿ ಹಿಡಿದಿದ್ದಾವೆ. ಹಾಗಾದರೆ ಇನ್ನು ಆ ಸ್ವರೂಪಗಳು ಏನನ್ನು ಮಾಡುತ್ತವೆ? ಏತಾವಾನಸ್ಯ ಮಹಿಮಾಥೋ ಜಾಯಶ್ಚ ಪುರುಷಃ ಪೋಧೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ. ಹಾಗಂದರೆ ಮಾನವರೇ, ಏತಾವ ದೃಶ್ಯ ಬ್ರಹ್ಮಾಂಡವು ಎಲ್ಲರೂ ಪರಮಾತ್ಮನ ಸೃಷ್ಟಿಯನ್ನು ಯಾವನೇನು ಕಣ್ಣಿಗೆ ಕಾಣ್ದಾಗ ಏನು ಮಾಡಿಲ್ಲ. ಎಲ್ಲರೂ ಬ್ರಹ್ಮಾಂಡದ ಸ್ವರೂಪವನ್ನು ನೀವೆಲ್ಲರೂ ಕೂಡ ಕಣ್ಣಾರೆ ಎಲ್ಲರೂ ಕೂಡ ನೋಡಬಹುದಾಗಿದೆ. ದೃಶ್ಯ ಬ್ರಹ್ಮಾಂಡವು ಅಸ್ಯ ಅವನ ಮಹಿಮೆಯಿಂದ ಪರಮಾತ್ಮನ ಮಹತ್ವದ ಸೂಚಕವಾಗಿದೆ. ನೋಡ್ತೀರ, ಅದೆಲ್ಲದು ಪರಮಾತ್ಮನ ಒಂದು ಸೂಚಕವಾಗಿದೆ. ಅಥವಾ ಈ ಬ್ರಹ್ಮಾಂಡಕ್ಕಿಂತಲೂ ಆ ಪುರುಷನು ಪರಿಪೂರ್ಣನಾದ ಪರಮಾತ್ಮನು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದೆ. ಅದರಿಗಿಂತಲೂ ಅವನು ಪರಿಪೂರ್ಣನಾಗಿರ್ತಾನೆ. ಇಲ್ಲಿ ಪರಮಾತ್ಮನು ಹೇಗೆ ತಿಳಿಬೇಕು ಅಂದರೆ, ಪರಮಾತ್ಮನ ಅವನ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲವನ್ನೂ ಎಲ್ಲರೂ ನೋಡ್ತಾ ಇದ್ದರೆ ಯಾರು ಸ್ವರೂಪವನ್ನು ತಿಳಿಯಬಹುದೇ ಒಂದು ವಿನಃ ಪರಮಾತ್ಮನನ್ನೇ ಯಾರೂ ಕೂಡ ಕಾಣಲಾಗುವುದಿಲ್ಲ. ಪರಮಾತ್ಮನ ಸ್ವರೂಪವನ್ನು, ಬ್ರಹ್ಮಾಂಡದ ಸೃಷ್ಟಿ ಸ್ವರೂಪವನ್ನು ನೋಡಬಹುದು, ಪರಮಾತ್ಮನನ್ನೇ ಕಾಣಲಾಗುವುದಿಲ್ಲ. ಪರಮಾತ್ಮನು ಛಾಯನ್ ದೊಡ್ಡವನು, ಅತಿ ಪ್ರಶಂಸಿತನು, ಮತ್ತು ವಿಶ್ವಭೂತಾನೆ ಪೃಥಿವ್ಯಾದಿ ಚರ ಜಗತ್ತೆಲ್ಲವು ಅಸ್ಯ ಪಾದ ಪರಮಾತ್ಮನ ಒಂದಂಶವಾಗಿದೆ. ಮತ್ತು ಅಸ್ಯ ಈ ಜಗತ್ ಸೃಷ್ಟಿಕರ್ತನ ತ್ರಿಪಾದ ಮೂರು ಅಂಶಗಳು ಅಮೃತಂ, ಒಂದು ಅಂಶವು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದೆ, ಪರಮಾತ್ಮನ ಒಂದಂಶ. ಇನ್ನು ಮೂರು ಪಾದಗಳು ಅಮೃತ ಅಂದರೆ ಈ ಜ್ಯೋತಿರ್ಮಯ ಸ್ವರೂಪಗಳು ಸಕಲ ಜೀವರಾಶಿಗಳಿಗೂ ಕೂಡ. ಗೊತ್ತಾಯ್ತಾ. ಅಮೃತ ಸ್ವರೂಪ ಅಂದ ಎಲ್ಲರೂ ಬಿಸಿಲಿಂದ ಏನೇನು ಪ್ರಾಪ್ತಿಯಾಗಬೇಕು, ಹಣ್ಣು ಎಲ್ಲದೂ ಕೂಡ, ಹಣ್ಣು ಯಾವುದೇ ಪ್ರಾಣಿ ಪಕ್ಷಿ ಎಲ್ಲದೂ ಕೂಡ ಜೀವನ ಮಾಡಲು ಏನೇನು ಪ್ರಾಪ್ತಿಯಾಗುತ್ತೆ ಅದೆಲ್ಲದೂ ಕೂಡ ಅಮೃತ ಸ್ವರೂಪಗಳಾಗಿವೆ. ಹಾಗಾಗಿ ಒಂದು ಹೇಳುತ್ತೇನೆ, ಇಹ ಮತ್ತು ಪರದಲ್ಲಿ ಸುಖ ಪ್ರಾಪ್ತಿಯನ್ನು ಪಡ್ತಕ್ಕಂಥದ್ದು. ಗೊತ್ತಾಯ್ತಾ. ಹಾಗಾಗಿ ಈ ಅಮೃತ ಸ್ವರೂಪದಿಂದ ಇಹದಲ್ಲಿಯೂ ಕೂಡ
ಏನೇ ಮಾನವರಿಗೆ ಏನೇನು ಬೇಕೋ ಅದನ್ನು ತಿಂದುಕೊಂಡು ಬ್ರಹ್ಮಾಂಡ ಸೃಷ್ಟಿಲಿರೋದನ್ನ ಸಂತೋಷವನ್ನು ಪಡುವಂತಾಗಿದೆ. ನಾಶರಹಿತವಾದ ಮಹಿಮೆ, ನಾಶವಾಗದೇ ನಿರ್ಧೂತಕವಾದ ಸ್ವಸ್ವರೂಪದಲ್ಲಿದೆ. ಪರಮಾತ್ಮನು ಇದು ಅವನ ಸ್ವರೂಪವಾಗಿದೆ ಎಂದು ತಿಳಿಯಬೇಕು. ಬ್ರಹ್ಮಾಂಡದ ಏನು ಸೃಷ್ಟಿ ಇದೆಯೋ ಅದು ಪರಮಾತ್ಮನ ಸ್ವರೂಪವಾಗಿದೆ ಎಂಬುದಾಗಿ ತಿಳಿಯಬೇಕು. ಹರಿವು ಇವಾಗ ಅರ್ಥ. ಸೂರ್ಯ ಚಂದ್ರಾದಿ ಲೋಕಾಂತರ ಚರಾಚರ ಜಗತ್ತೆಲ್ಲವೂ ತನ್ನ ಚಿತ್ರ ವಿಚಿತ್ರ ರಚನೆ ಅನುಸಾರವಾಗಿ ಪರಮಾತ್ಮನ ಮಹಿಮು ಪ್ರಸಿದ್ಧಪಡಿಸಿ ಉತ್ಪತ್ತಿ ಸ್ಥಿತಿ ಪ್ರಳಯ ರೂಪದ ತ್ರಿಕಾಲಗಳಲ್ಲಿ ಕ್ಷೀಣಿಸಿದರು, ವೃದ್ಧಿಯಾದರೂ ಪರಮೇಶ್ವರನ ಒಂದು ಚತುರಂಶದಲ್ಲಿ ಅಂತರ್ನಿಹಿತ ಇದೆ. ಪರಮಾತ್ಮ 4 ಅಂಶಗಳು, ಒಂದು ಬ್ರಹ್ಮ ಹೇಳಿದ್ರು ಆವಾಗ, ಚತುರಂಶ ಅಂತರ್ನಿಹಿತ ಪರಮಾತ್ಮನೇ ಅದೆಲ್ಲದೂ ಕೂಡ ನಿಹಿತವಾಗಿದೆ. ಹೊರತು ಪರಮಾತ್ಮನ 3 ಪಾದಗಳು ಅದರ ವಿನ್ಯಾಸಿಯಾದ ಮೋಕ್ಷ ಸ್ವರೂಪ ಅಂತ 3 ಸ್ವರೂಪಗಳು ಹೇಳಿದ್ರಲ್ಲ ಅವಾಗಲೇ. ಹಾಗೆ ಈ ಬೆಳಗಿನ ಜ್ಯೋತಿರ್ಮಯ ಸ್ವರೂಪಗಳು ಸುಖ ಆನಂದ ಮೋಕ್ಷ ಅಂದಕ್ಕೆ ತಪ್ಪ ಅರ್ಥವನ್ನು ಬರೀ ಸತ್ಮೆ ಸಿಗೋದು ಅಂತ ಅರ್ಥೈಸಬಾರದು. ಆ ಮೋಕ್ಷ ಅಂದರೆ ಸುಖ ಸಂತೋಷ ಆನಂದ ಪಡುವುದೇ ಸಕಲ ಜೀವರಾಶಿಗಳ ಒಂದು ನಿಯಮವಾಗಿದೆ. ಅದು ಇಹ ಮತ್ತು ಪರದಲ್ಲಿ ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಈ 3 ಜ್ಯೋತಿಗಳಿಂದ ಏನು ಪ್ರಾಪ್ತಿಯಾಗುತ್ತೋ ಅದು ಒಂದು ಮೋಕ್ಷವಾಗಿದೆ, ಸಂತೋಷವಾಗಿದೆ. ಹಾಗಾಗಿ ಸದಾ ಇರುತ್ತದೆ. ಹೀಗೆ ಹೇಳುವುದರಿಂದ ಜಗತ್ತಿಗೆ ಆತನ ಮಹತ್ವವು ಜಗತ್ತಿನ ನ್ಯೂನ್ಯತೆ ಗ್ರಹಿಸುವುದೇ ಹೊರತು ಮತ್ತೆ ಪರಮಾತ್ಮನಿಗೆ ಯಾವುದೇ ಭಂಗವಾದ ಈ ರೀತಿಯಾಗಿ ಗ್ರಹಿಸಬೇಕೇ ವಿನ ಮತ್ತು ಬೇರೆ ಬೇರೆ ರೀತಿಯಾಗಿ ಅದನ್ನು ಗ್ರಹಿಸಬಾರದು ಎಂಬುದಾಗಿ ಇನ್ನೊಂದು ಮಂತ್ರ ಹೇಳುತ್ತೆ. ಶಕಮಯಂ ಧೂಮಮರಾಧ ಪೈಶ್ಯ ವಿಶುವತಾಪರ ಏನಾವರೇಣ ಅಕ್ಷಾಣಂ ಪೃಥ್ವಿಮಪಚಂತ ವೀರಸ್ಥಾನಿ ಧರ್ಮಾಣಿ ಪ್ರಥಮಾನ್ಯಾಸಂ. ಹಾಗಾದರೆ ಮಾನವರೆಲ್ಲರೂ ಏನು ಮಾಡಬೇಕು? ವಿಶುವತಾಪರ ಅರಾತ್ ಅವರೇಣ ಅನೇಕ ರೂಪಗಳಲ್ಲಿ ವ್ಯಕ್ತಗೊಂಡ ಅಪ್ರಾಕೃತ ಶಕ್ತಿಯ ಆಚೆಗಿನ ಬಹುದೂರದಿಂದ ಹತ್ತಿರಿಂದ ಏನಾಶಕಮಂ ಧೂಮ್ ಅಪಶ್ಯ. ಈ ಶಕ್ತಿಶಾಲಿಯಾದ ಧೂಮ ಅಂದರೆ ಪರಮಾತ್ಮನ ಒಂದು ಕಿರಣಗಳ ಸ್ವರೂಪವು ಯಾವಿದೆಯೋ ಆ ಧೂಮ ಕಿರಣಗಳನ್ನು ಊಟವನ್ನು ನಾನು ನೋಡಿದ್ದೇನೆ. ಬೆಳಗ್ಗೆ ಇದ್ದರೆ ಸೂರ್ಯೋದಯ ಅವನ ಕಿರಣ ಸ್ವರೂಪವನ್ನು ತೇಜೋಮಯ ಸ್ವರೂಪವನ್ನು ನೋಡುತ್ತೇವೆ. ಯಾವುದು ವೀರ ಉಕ್ಷಾಣಂ ಅಪಚಂತ ಆತ್ಮಜ್ಞಾನಿಗಳಾದ ಜ್ಞಾನಿಗಳಾದ ವೀರರು ಪ್ರಕಾಶವನ್ನು ಹೊಮ್ಮಿಸುತ್ತಿರುವ ಆ ಪ್ರಕಾಶವನ್ನು ಯಾರು ಹೊಮ್ಮಿಸ್ತಾ ಇದ್ದಾರೆ ಎಂಬುದಾಗಿ ಹೊಮ್ಮಿಸುತ್ತಿದ್ದಾರೆ, ಜ್ಯೋತಿ ಸ್ವರೂಪಗಳನ್ನು ಅರಗಿಸಿಕೊಳ್ಳಿಸುತ್ತಾರೆ, ಅದನ್ನು ತಿಳಿತಾರೆ, ಇದನ್ನು ಮಾಡ್ತಾರೆ. ಧರ್ಮಾಣಿ ಪ್ರಥಮಾನ್ಯಾಸೋ. ದೈವಿ ಸಾಧನೆ, ಯಾರು ದೈವಕ್ಕೆ ಸಾಧನೆ ಮಾಡಬೇಕು ಅಂತಿದ್ರು, ಯಾರು ಇಷ್ಟಪಡ್ತಿರೋ ಏನು ಮಾಡ್ತಿರೋ ಅದು ಸಾಧನೆಯ ಜ್ಯೋತಿ ಸಾಕ್ಷಾತ್ಕಾರ. ಮೊದಲು ಪರಮಾತ್ಮ ಜ್ಯೋತಿ ಸ್ವರೂಪವನ್ನು ಸಾಕ್ಷಾತ್ಕಾರ ಬರೀ ಧ್ಯಾನ ಮಾಡ್ತಕ್ಕಂಥದ್ದಲ್ಲ, ಅದನ್ನು ಪ್ರತ್ಯಕ್ಷವಾಗಿ ಅಳವಡಿಸಿಕೊಂಡು ಅದರ ಶಕ್ತಿ ಮತ್ತೊಂದು ಏನೇನು ಪ್ರಾಪ್ತಿಯಾಗುತ್ತೋ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದಾಗಿದೆ. ಹಾಗೆ ಬೆಳಗ್ಗೆ ಎದ್ದು ಎಲ್ಲರ ಸಕಲ ಮಾನವರು ಕೂಡ ಆ ಜ್ಯೋತಿ ಸ್ವರೂಪನಾದ ಅದರ ಹಿಂದಿರುವ ಪರಮಾತ್ಮನ ದಿವ್ಯ ಶಕ್ತಿಯನ್ನು ಪರಮಾತ್ಮನನ್ನು ಸೂರ್ಯನನ್ನು ಪ್ರತ್ಯಕ್ಷ ನೋಡಿ ಆನಂದ ಆ ಜ್ಯೋತಿ ಸ್ವರೂಪವೇ ಅತ್ಯಂತ ಬ್ರಹ್ಮಾಂಡದಲ್ಲಿ ತೇಜೋಮಯವಾದ ಸ್ವರೂಪವಾಗಿದೆಯೇ ಹೊರತು ಮತ್ತಾವುದೂ ಇಲ್ಲವೇ ಇಲ್ಲ ಎಂಬುದಾಗಿ ತಿಳಿಯಿರಿ. ಹಾಗಾಗಿ ಪ್ರಾತಃ ಕಾಲ ಎದ್ದಾಗ ಆ ಪರಮಾತ್ಮನನ್ನು ನಮಸ್ಕಾರ ಮಾಡಿ ಆನಂದದಿಂದ ಓಂ ನಮೋ ಭಗವತಿ ಶ್ರೀ ಮಹಾವಿಷ್ಣುವೆ ನಮೋ ನಮಃ ಎಂಬುದಾಗಿ ಒಂದು ನಮಸ್ಕಾರವನ್ನು ಮಾಡಿ ಪರಮಾತ್ಮನಲ್ಲಿ ಶರಣಾಗತಿ ಮುಂದೆ ಹೇಳ್ತೇನೆ. ಶರಣಾಗತಿ ಹೇಗೆ ಅಂತ ಹಾಗೆ ಆ ಜ್ಯೋತಿ ಸ್ವರೂಪದಲ್ಲಿ ಎಲ್ಲರೂ ಕೂಡ ಒಂದು ನಮಸ್ಕಾರವನ್ನು ಅರ್ಪಿಸಿ ತಿಳಿಯಿರಿ ಎಂಬುದಾಗಿ ಹೇಳುತ್ತೇನೆ. ಹಾರಿವು ಇಲ್ಲಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸತ್ಯವನ್ನು ತಿಳಿಯಿರಿ, ಬ್ರಹ್ಮಾಂಡದ ದಿವ್ಯ ಶಕ್ತಿಯನ್ನು ತಿಳಿಯಿರಿ, ಫಾರ್ವರ್ಡ್ ಮಾಡಿ, ಆಯಿತಾ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ನನ್ನ ವಂದನೆ. ಹಾರಿವು.